ದರೋಡೆಕೋರರು 5 ನಿಮಿಷ ಮಹಾ ದರೋಡೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಮೈಸೂರಿನ ಈ ಜ್ಯುವೆಲರಿ ಶಾಪ್ನ ಲೂಟಿ ಪ್ರಕರಣ. ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ನಲ್ಲಿ ದರೋಡೆ ಆಗಿರೋದು ಮಧ್ಯಾಹ್ನವೇ ಈ ಒಂದು ಘಟನೆ ನಡೆದಿದೆ. ಕೈಯಲ್ಲಿ ಗನ್ ಹಿಡಿದು 5 ಒಳಗ್ ನುಗ್ಗಿದ್ದಾರೆ. ಒಳಗಿರೋರನ್ನ ಹೆದರಿಸಿ ಬೆದರಿಸಿ ದರೋಡೆ ಮಾಡಿದ್ದಾರೆ. ಜ್ಯುವೆಲರಿ ಶಾಪ್ನಲ್ಲಿ ನಡೆದಂತ ದರೋಡೆಗ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ TV5ಗೆ ಲಭ್ಯವಾಗಿದೆ. ಯಾವ ತರ ಅಟ್ಯಾಕ್ ಮಾಡಿದ್ರು, ಅಲ್ಲಿ ಏನಾಯ್ತು, ಯಾವ ತರ ಬ್ಯಾಗಿಗೆ ಬಂಗಾರವನ್ನ ತುಂಬಿಕೊಂಡ್ರು, ಅಲ್ಲಿಂದ ಹೆಂಗೆ ಎಸ್ಕೇಪ್ ಆದ್ರೂ ನೀವು TV5 ಸ್ಕ್ರೀನ್ ಮೇಲೆ ನೋಡ್ಬೋದು. 5 ಜನ ಬಂದಿದ್ರಂತೆ. ಅದರಲ್ಲಿ 2 ಕೈಲಿ 2 ಗನ್ ಇತ್ತಂತೆ, ಇನ್ನುಳಿದ 3 ಕೈಲಿ ಒಂದೊಂದು ಗನ್ ಇತ್ತಂತೆ. ಒಳಗಡೆ ಇದ್ದವರನ್ನ ಕೂರಿಸಿದ್ದಾರೆ. ಎಲ್ಲೆಲ್ಲಿ ನಿಂತಿದ್ರು ಅಲ್ಲಲ್ಲೇ ಕುತ್ಕೊಳ್ಳಿ ಅಂತ ಹೇಳಿ ಕೂರಿಸಿ ಹೆದರಿಸಿ ಬೆದರಿಸಿ ಎಷ್ಟು ಸಾಧ್ಯನೋ ಅಷ್ಟನ್ನ 5 ನಿಮಿಷದಲ್ಲಿ ತಂದಿದ್ದಂಥ ಬ್ಯಾಗಿನಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ನಲ್ಲಿ ದರೋಡೆ ಆಗಿರುವಂಥದ್ದು. ಚಿನ್ನ ಮತ್ತು ಡೈಮಂಡ್ 2 ಮಾತ್ರ ಕದ್ದಿದ್ದಾರೆ. ಸ್ವಲ್ಪ ಕಳ್ಳರು ಅಪ್ಡೇಟ್ ಆಗಿಲ್ವೇನೋ, ಬೆಳ್ಳಿದು ರೇಟ್ ಜಾಸ್ತಿ ಆಯಿತು ಅನ್ನೋದು ಮರ್ತು ಬಿಟ್ಟಿದ್ರು ಅನ್ಸುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕದ್ದಿದ್ದಾರೆ. ನೋಡಿ ಯಾವ ಥರ ತುಂಬಿಕೊಳ್ತಾ ಇದ್ದಾರೆ ಬ್ಯಾಗಲ್ಲಿ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು. 5 ಜನ ಬಂದಿದ್ರು, ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಬಂದಿದ್ರು. ಒಬ್ಬ ಏನೋ ಹೆಲ್ಮೆಟ್ನ ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಇನ್ನೊಬ್ಬಂಗೆ ಭಯನೇ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅಲ್ಲೇ ಆರಾಮಾಗೆ ಎಲ್ಲ ತೆಗೆಸ್ಕೊಂಡು ಬ್ಯಾಗಿಗೆ ತುಂಬಿಕೊಂಡು ಹೋಗ್ತಾ ಇದ್ದಾನೆ. ಈ ದೃಶ್ಯ ನಡೆದಿರೋದು ಹುಣಸೂರಿನಲ್ಲಿ. ಮೈಸೂರಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಯಾಕೆ ಹೇಳಿ, ಮೊನ್ನೆ ತಾನೇ ಬ್ಲಾಸ್ಟ್ ಆಯಿತು. ಅದಕ್ಕೆ ಇನ್ನೂ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಅಯ್ಯೋ ಏನಪ್ಪ, ಏನು ಬ್ಲಾಸ್ಟ್ ಆಯಿತು, ಏನು ಕತೆನೋ ಅಂತ. ಈಗ ನೋಡಿದ್ರೆ ಈ ಕಳ್ತನ ಆಗಿದೆ. ಮೊದಲೆಲ್ಲ ಒಂದು ಪ್ಯಾಟ್ರನ್ ಇರ್ತಿತ್ತು ಈ ಕಳ್ತನದಲ್ಲಿ. ನೋಡಿ, ಮುಖ ಮುಚ್ಕೊಂಡು ಬರೋದು, ಮಾಸ್ಕ್ ಹಾಕೊಂಡು ಬರೋದು, ರಾತ್ರಿ ಕದಿಯೋದು, ಬೆಳಗಿನ ಜಾವ ಕದಿಯೋದು, ಯಾರು ಇಲ್ದಿದ್ದಾಗ ಕದಿಯೋದು, CCTV ಮುಚ್ಚಿ ಕದಿಯೋದು ಎಲ್ಲ. ಈಗ ಆ ಪ್ಯಾಟ್ರನ್ ಗಿಟ್ರನ್ ಏನೂ ಇಲ್ಲ. ಇವ್ರಿಗೆ ಯಾವ ಭಯನೂ ಇಲ್ಲ. ಮಧ್ಯಾಹ್ನ 2 ಗಂಟೆ 9 ನಿಮಿಷಕ್ಕೆ ಚಿನ್ನಾಭರಣ ಸಮೇತ ಎಸ್ಕೇಪ್ ಆಗ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಅಂತಂದರೆ ಒಂಚೂರಾದ್ರೂ ಇವರಿಗೆ ಕಾನೂನಿನ ಬಗ್ಗೆ, ಪೊಲೀಸರ ಬಗ್ಗೆ ಭಯ ಇದೆಯಾ ನೋಡಿ. ಅಂದರೆ ಪಕ್ಕ ಪ್ಲ್ಯಾಂಡ್, ಇಷ್ಟೊತ್ತಿಗೆ ಒಳಗೆ ಹೋಗಬೇಕು, ಇಷ್ಟೊತ್ತಿಗೆ ನಾವು ಹೊರಗೆ ಬರಬೇಕು, ಈ ಟೈಮಲ್ಲಿ ಇರ್ತಾರೆ ಇರಲ್ಲ ಅಂದರೆ ವಾಚ್ ಮಾಡಿರ್ತಾರೋ ಅಥವಾ ಇವ್ರಿಗೆ ಯಾರಾದರೂ ಹೆಲ್ಪ್ ಮಾಡ್ತಾ ಇರ್ತಾರೋ ಪ್ರಶ್ನೆ. ಈಗ ಆ ಆ್ಯಂಗಲಲ್ಲೂ ತನಿಖೆ ಆಗ್ತಾ ಇದೆ. ಬೈಕಿನಲ್ಲಿ 5 ಜನ ದರೋಡೆಕೋರರು ಬಂದು ಲೂಟಿ ಮಾಡಿರೋದು. ಬೈಕಲ್ಲಿ, ಕಾರಲ್ಲ, ಬೈಕಲ್ಲಿ ಗನ್ ಹಿಡಿದು ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಟ್ಟಿದ್ದು ದರೋಡೆಕೋರರು. ಜ್ಯುವೆಲರಿ ಶಾಪ್ ಮ್ಯಾನೇಜರ್ ಅಸ್ಗರ್ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ. ಅವರೇನು ಬೇಡ ಅಂತ ಹೇಳಕ್ ಹೋದ್ರು, ಅದೇನೋ ಗೊತ್ತಿಲ್ಲ, ಗುಂಡಿನ ದಾಳಿ ಮಾಡಿದ್ದಾರೆ. ಮೈಸೂರಿನ ಹುಣಸೂರು ಜ್ಯುವೆಲರಿ ಶಾಪ್ ದರೋಡೆ ಪ್ರಕರಣ. ದರೋಡೆಕೋರರ ಬಂಧನಕ್ಕೆ ಈಗ 5 ತಂಡ ರಚನೆ ಮಾಡಿದ್ದಾರೆ. 5 ಜನ ಹಿಡಿಯಕ್ಕೆ 5 ತಂಡ, 5 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 5 ತಂಡ ರಚನೆ ಮಾಡ್ಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯ 18 ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. 5 ಜನ ಕಳ್ಳರು ಬಂದಿದ್ರು, 5 ತಂಡ ರಚನೆ ಮಾಡಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಅಲರ್ಟ್ ಆಗಿರುವಂತದ್ದು ಪೊಲೀಸರು. ಕೇರಳ ಕಡೆ ಆರೋಪಿಗಳು ಎಸ್ಕೇಪ್ ಆಗಿರಬಹುದಾದ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಚಿನ್ನದಂಗಡಿ ಮ್ಯಾನೇಜರ್ ಸಿಬ್ಬಂದಿ ಕೈವಾಡದ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಯಾಕೆ ಈ ಮೈಸೂರು, ಮಂಗಳೂರು ಈ ಭಾಗದಲ್ಲೇ ಕಳ್ತನ ಆಗತ್ತೆ ಅನ್ನೋದೊಂದು ಪ್ರಶ್ನೆ ಅಲ್ವಾ. ಅಂದರೆ ಬೇಗ ಎಸ್ಕೇಪ್ ಆಗ್ಬೋದು, ಗಡಿದಾಟ್ ಹೋಗ್ಬಿಡ್ಬೋದು ಅನ್ನೋದು, ಕೇರಳದ ಕಡೆಗೆ ಹೋಗಿರಬಹುದು ಅನ್ನೋದು ಅನುಮಾನ ಇದೆ. ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನು ಬಲವಾದ ಅನುಮಾನ ಅಂದರೆ ಈ ಚಿನ್ನದಂಗಡಿ ಮ್ಯಾನೇಜರು ಸಿಬ್ಬಂದಿ ಕೈವಾಡ ಈ ಥರದ್ದು ಏನಾದರೂ ಇದೆಯಾ ಅಂತ. ಅಂದರೆ ಅಂಗಡಿಗೆ ಎಷ್ಟೊತ್ತಿಗೆ ಬರಬೇಕು, ಹೆಂಗೆ ಅಟ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ ಇವ್ರಿಗೆ? ಯಾರಾದರೂ ಪ್ಲ್ಯಾನ್ ಕೊಟ್ಟಿರ್ಬೋದಾ? ಪರಿಚಿತರೇ ಈ ಕೃತ್ಯದಲ್ಲಿ ಭಾಗಿಯಾಗಿರ್ಬೋದಾ? ಪರಿಚಿತರಿಗೆ ಗೊತ್ತಿದ್ದಂಥ ಕಾರಣಕ್ಕಾಗಿ ಯಾರು ಇಲ್ಲದಂಥ ಸಂದರ್ಭದಲ್ಲಿ, ಜನ ಕಮ್ಮಿ ಇದ್ದಂಥ ಸಂದರ್ಭದಲ್ಲಿ ಬಂದಿದ್ರಾ ಇವರು? ಇದು ಪ್ರಶ್ನೆ ಇದೆ. ಜೊತೆಗೆ CCTV ದೃಶ್ಯದಲ್ಲಿ ಆರೋಪಿಗಳ ಮುಖ ಸೆರೆ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಬಹಳ ಬಂಡತನ ಅಂತ ಕಾಣಿಸುತ್ತೆ. ಒಬ್ಬ ಮಾಸ್ಕು ಹಾಕಿಲ್ಲ, ಹೆಲ್ಮೆಟ್ಟು ಹಾಕಿಲ್ಲ, ಏನೂ ಇಲ್ಲ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ನೋಡಿ, ಮುಖ ಮುಚ್ಕೊಂಡೆಲ್ಲ ಬಂದಿಲ್ಲ ಕಳ್ತನಕ್ಕೆ. ರಾಜಾರೋಷವಾಗಿ ಯಾವ ಮಾಸ್ಕು, ಯಾವ ಹೆಲ್ಮೆಟ್ಟು ಅನ್ನೋ ರೀತಿಯಲ್ಲಿ ಬಂದಂಗೆ ಕಾಣಿಸ್ತಾ ಇದೆ. 1-2 ಮಾತ್ರ ಹೆಲ್ಮೆಟ್ ಹಾಕೊಂಡು ಬಂದಿದ್ರು, ಬಟ್ ಒಬ್ಬ ಹೆಲ್ಮೆಟ್ ಇಲ್ಲೇ ಬಿಟ್ಟೋಗಿದ್ದಾನೆ ಹೋಗೋ ಆತರದಲ್ಲಿ, ಎಸ್ಕೇಪ್ ಆದರೆ ಸಾಕು ಅನ್ನುವಂಥ ಆತರದಲ್ಲಿ. ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. 5 ತಂಡ ರಚನೆ ಮಾಡಲಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಅನುಮಾನ ಬಂದಂಥ ವ್ಯಕ್ತಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಬೈಕಲ್ಲಿ ಬಂದಿರೋದು ಇವರು. ಸೊ ಹಾಗಾಗಿ ಮತ್ತಷ್ಟು ಅಲರ್ಟ್ ಆಗಲಾಗಿದೆ. CCTV ದೃಶ್ಯಗಳನ್ನೆಲ್ಲ ಚೆಕ್ ಮಾಡಿದ್ದಾರೆ. ಫೋಟೋಗಳೆಲ್ಲ ಸಿಕ್ಕಿದೆ. ಅದರ ಆಧಾರದ ಮೇಲೂ ಕೂಡ ಇದೀಗ ತನಿಖೆಯನ್ನು ಮಾಡಲಾಗುತ್ತೆ. ಅಂದರೆ ಇದೊಂದು ದೊಡ್ಡ ಜಾಲವೋ, ಹೊರ ರಾಜ್ಯದವರು ಆಗಿರ್ಬೋದಾ,
ಬೇರೆ ಬೇರೆ ಕೃತ್ಯಗಳಲ್ಲಿ ಇವರು ಭಾಗಿಯಾಗಿದ್ರಾ, ಹಿಂದಿನ ದರೋಡೆ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ರಾ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇವರು ಫೋಟೋಗಳನ್ನು ಕಳಿಸ್ತಾರೆ. ಸೊ ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗಿದೆ. ಬಟ್ ಏನು ಅಂತಂದರೆ ಜನರಿಗೆ ಒಂಥರ ಆತಂಕ. ಮಟ್ಟ ಮಧ್ಯಾಹ್ನ ಅಂಗಡಿಗೆ ನುಗ್ಗೋದು, ದರೋಡೆ ಮಾಡೋದು ಅಂತಂದರೆ ಏನರ್ಥ? ಹಾಗಿದ್ರೆ ಈ ಅಂಗಡಿ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ಭಯ ಆಗತ್ತೆ, ಬಾಗ್ಲಾಕೊಂಡು ಕೂತ್ಕೋಬೇಕಾ? ಇತ್ತೀಚೆಗೆ ಬ್ಯಾಂಕು, ATM, ವಾಹನ ಹಾಗೆಯೇ ಚಿನ್ನ, ಈ ಶಾಪ್ಗಳಿಗೆ ಇಲ್ಲಿಗೆ ದರೋಡೆ ಮಾಡ್ತಾ ಇರೋದು ಹೆಚ್ಚಾಗಿದೆ. ಯಾಕೆ ಹೆಚ್ಚಾಗ್ತಾ ಇದೆ? ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಇದೀಗ 18 ಚೆಕ್ ಪೋಸ್ಟ್ಗಳಲ್ಲಿ ಖಾಕಿ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರೋದು, ಎಲ್ಲರ ಮೇಲೂ ನಿಗಾ ಇಡಲಾಗಿದೆ. ಇವರು ಆಲ್ರೆಡಿ ಕೇರಳಕ್ಕೆ ಎಸ್ಕೇಪ್ ಆಗಿರ್ಬೋದು, ಅಥವಾ ಇಲ್ಲೆಲ್ಲಾದರೂ ಅಡಗಿ ಕೂತಿರ್ಬೋದು, ಹುಡುಕ್ತಾ ಇರ್ತಾರೆ. ಇವಾಗ ಈಗ ಮೂವ್ ಆಗೋದು ಬೇಡ ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ.